ಓಕೆ, ತುಂಬ ಕಂಟೆಸ್ಟೆಂಟ್ಗಳು ಹೇಳ್ತಾ ಇದ್ರು ಗಿಲ್ಲಿ ಮಾಡೋ ಕಾಮಿಡಿ ತುಂಬ ಹರ್ಟ್ ಆಗುತ್ತೆ, ತುಂಬ ಕೆಳಗಡೆ ಹಾಕಿ ಮಾತಾಡ್ತಾರೆ ಅವರು. ಸೊ ಅದು ಒಂಥರ ನಮಗೆ ಸಖತ್ ಹರ್ಟ್ ಆಗುತ್ತೆ, ತೊಗೊಳೋದಕ್ಕಾಗೋದಿಲ್ಲ. ನೋಡೋರಿಗೆ ಚೆನ್ನಾಗಿ ಅನಿಸ್ಬೋದು, ಬಟ್ ಆ ಪ್ಲೇಸಲ್ಲಿರೋರಿಗೆ ತುಂಬ ಹರ್ಟ್ ಆಗುತ್ತೆ ಅಂತ. ಬಟ್ ನೀವು ನನಗೆ ಗೊತ್ತಿದ್ದಂಗೆ ಫಸ್ಟ್ ವೀಕಲ್ಲೋ ಸೆಕೆಂಡ್ ವೀಕಲ್ಲೋ ಗಿಲ್ಲಿಗೆ ವಾರ್ನಿಂಗ್ ಕೊಡ್ತೀರಾ, ನೀನು ನನ್ನ ಜೊತೆ ಕಾಮಿಡಿ ಮಾಡಬೇಡ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಕಾಮಿಡಿ ಅಂತಂದರೆ ಸ್ವಲ್ಪ ಅಂದರೆ ಇವಾಗ ಅದೊಂದು ಇರುತ್ತಲ್ವ, ಒಂದು ತಿನ್ ಲೈನ್ ಇರುತ್ತಲ್ಲ, ಅದಕ್ಕೂ ಮೀರಿ ನನ್ನ ಜೊತೆ ಕಾಮಿಡಿ ಮಾಡಬೇಡ ಅನ್ನೋ ಥರ ನೀವು ಹೇಳ್ತೀರಿ. ಅವತ್ತಿಂದ ಗಿಲ್ಲಿ ಎಲ್ಲೂ ನಿಮ್ಮ ಜೊತೆಗೆ ಆ ರೀತಿ ನಡ್ಕೊಳೋದೇ ಇಲ್ಲ. ಅಂದರೆ ಗಿಲ್ಲಿನ ಬೇರೆಯವ್ರು ಅರ್ಥ ಮಾಡ್ಕೊಳೋದ್ರಲ್ಲಿ ತಪ್ಪಾಯ್ತಾ ಹೇಗೆ ಅಂತ. ಯಾಕಂದರೆ ನೀವು ಹೇಳಿದ ತಕ್ಷಣ ಅವ್ರು ಸ್ಟಾಪ್ ಮಾಡಿಬಿಟ್ರು ನಿಮ್ಮ ಜೊತೆಗೆ. ಬಟ್ ಬೇರೆಯವ್ರು ಯಾರೂ ಗಿಲ್ಲಿಗೆ ಅದನ್ನು ಹೇಳೋದಕ್ಕೆ ಟ್ರೈ ಮಾಡಲಿಲ್ವಾ ಹೇಗೆ ಅಂತ? ನಾನು ಅದನ್ನೇ ಹೇಳ್ತಾ ಇದ್ದೆ. ಎಷ್ಟೊಂದು ಸತಿ ವೀಕೆಂಡಲ್ಲೂ ನಾನು ಅದನ್ನು ಮಾತಾಡಿದ್ದೀನಿ, ಎಷ್ಟೊಂದು ಸತಿ ಹೇಳಿದ್ದೀನಿ. ಗಿಲ್ಲಿ ನನ್ನ ವಿಚಾರಕ್ಕೆ ಯಾವತ್ತು ಬರಲಿಲ್ಲ ಅಂದರೆ ನಾನು ಫಸ್ಟ್ ಹೇಳಿದೆ ಅವನಿಗೆ, ಅವರು ನೀನು ತಂಟೆಗೆ ವಾರ್ನಿಂಗ್ ಅಂತಲ್ಲ, ನಾನು ಫಸ್ಟ್ ಹೇಳಿದೆ, ನೀನು ನನ್ನ ತಂಟೆಗೆ ಬರಬೇಡ, ನಾನು ನಿನ್ನ ತಂಟೆಗೆ ಬರೋದು, ನಂಗೆ ಇದು ಇಷ್ಟ ಆಗ್ತದೆ ಅಷ್ಟೇ. ಅದಾದ್ಮೇಲೆ ಇನ್ನೊಂದ್ಸತಿ ಅವ್ನು ಹೇಳೋ ಥರ ಅವ್ನು ಮಾಡ್ಕೊಂಡೇ ಇಲ್ಲ, ಅವ್ನು ನನಗೇನು ಮಾತಾಡಿಸೋ ಇಲ್ಲ, ನನ್ನ ವಿಚಾರಕ್ಕೆ ಬರಲಿಲ್ಲ. ನಾನು ಬೇರೆಯವ್ರು ಸುದೀಪ್ ಸರ್ಗೂ ಹೇಳ್ತಾ ಇದ್ದೆ, ಸರ್ ನಾನು ಇವಾಗ ಗಿಲ್ಲಿಗೆ ಈ ಥರ ಮಾಡಬೇಡ, ನನ್ನ ವಿಷಯಕ್ಕೆ ಬರಬೇಡ, ನಂಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದೆ. ಅವ್ನು ಬರ್ತಾ ಇಲ್ಲ. ಬೇರೆಯವರು ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರೆ ಅಲ್ಲೇ ಅವ್ನು ಸುಮ್ಮನೆ ಆಗ್ತಾನೆ ಅಂತಲೇ ನಾನು ಯಾವುದೋ ಒಂದು ವೀಕೆಂಡಲ್ಲಿ ಹೇಳಿದ್ದೀನಿ. ಈ ಥರ ಅವ್ನು ಹೇಳಿದ್ರೆ ಅವ್ನು ಸುಮ್ಮನೆ ಆಗ್ತಾನೆ, ಇವ್ರು ಹೇಳಿದೆ ಅದನ್ನು ಎತ್ಕೊಂಡೋಗಿ ಯಾವುದೋ ಒಂದು 10 ಸತಿ ಸುಮ್ಮನೆ ಇದ್ಬಿಟ್ಟು 11ನೇ ಸತಿ ರೈಸ್ ಆಗ್ಬಿಟ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ. ಅದೇ. ಓಕೆ, ಇನ್ನು ಸೀಸನ್ನಲ್ಲಿ ಎಲ್ಲ ಸೀಸನಲ್ಲೂ ಅಷ್ಟೇ ಟಾಸ್ಕ್ ಮಾಸ್ಟರ್ ಅಂತ ಸಿಗೋದು ಯಾವಾಗಲೂ ಒಬ್ರಿಗೇನೆ. ಅದು ಒಂದು ಹುಡುಗಿ ಒಂದು ಹುಡುಗ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಟೈಮು ರಾಶಿಕನಿಗೆ ಹುಡುಗಿಗೆ ಅಂತ ಬಂದಾಗ ಹೇಳ್ತಾ ಇದ್ರು. ಬಟ್ ನೀವು ಆಡಿರೋ ನನಗೆ ಗೊತ್ತಂಗೆ 99% ಎಲ್ಲ ಗೇಮಲ್ಲೂ ಗೆದ್ದಿದ್ದೀರಿ, ಅಷ್ಟು ಚೆನ್ನಾಗಿ ಆಡಿದ್ರಿ ಎಲ್ಲ ಗೇಮ್ನು. ಹೇಗೆ ನೀವು ಅಂದರೆ ಶೋಗಂತ ಏನಾದರೂ ಪ್ರಿಪೇರ್ ಆಗಿದ್ರ ಮುಂಚೆನೆ, ಅಂದರೆ ಈ ಗೇಮ್ಸ್ ಅಂತ ಎಲ್ಲ ಬಂದಾಗ, ಅಥವಾ ನೀವು ಮುಂಚೆಯಿಂದಾನೆ ಅದೊಂದು ಫಿಟ್ನೆಸ್ ನಿಮ್ಮದಂತ ಎಲ್ರಿಗೂ ಗೊತ್ತು, ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಿರೇ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ನಿಮಗೆ ಇಲ್ಲಿ ತುಂಬ ಯೂಸ್ ಆಯ್ತಾ ಹೇಗೆ ಅಂತ? ಅಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಸ್ವಲ್ಪ ಇಂಥ ವಿಚಾರದಲ್ಲಿ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದೀನಿ. ಅದು ಅಲ್ಲಿ ಗೇಮ್ ಕೊಟ್ಟಿದ್ದು, ನಂಗೆ ಗೇಮ್ ಆಡೋಕ್ಕೆ ತುಂಬ ಇಷ್ಟ ಆ್ಯಕ್ಚುಲಿ. ಗೇಮ್ಸಲ್ಲಿ ಆ ಥರ ಟಾಸ್ಕು ಅಂತಲೇ. ಆಮೇಲೆ ನಾನು ಏನು ಪ್ರಿಪೇರ್ ಆಗಿರಲಿಲ್ಲ, ನಾನು ಯಾವತ್ತೂ ಬಿಗ್ ಬಾಸ್ ನೋಡಿಲ್ಲ. ನಾನು ಅಲ್ಲಿ ಒಳಗಡೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಹಿಂಗೆ ಅಂತ. ನಾನು ಹೆಂಗಿದ್ದೀನೋ ಹಂಗೆ ಇರಬೇಕು ಅಂದ್ಕೊಂಡೆ ಹೋಗಿದ್ದು. ಯಾವಾಗ ಆಚೆ 2ನೇ ವಾರಕ್ಕೆ ಆಚೆ ಬಂದ್ಬಿಡ್ತೀನಿ, ಪರವಾಗಿಲ್ಲ, ಹೆಂಗಿದ್ದೀನೋ ಹಂಗಿರಬೇಕು, ಅದು ಪಾಡಿಗೆ ಅದು ನಡೀಲಿ ಅಂತಲೇ ಬಂದಿದ್ದು. ಅದಕ್ಕೇನೋ ಟಾಸ್ಕಿಗೆ ಏನೋ ಪ್ರಿಪೇರ್ ಆಗಬೇಕು ಅದು ಇದು ಅಂತಲ್ಲ. ಆಮೇಲೆ ನಾನು ಆಡಬೇಕಂದ್ರೆ ನಾನು ಗೆಲ್ಲಬೇಕು ಅಂತ ಆಟಾಡ್ತಿದ್ದೆ, ಇನ್ನೊಬ್ಬರನ್ನ ಸೋಲಿಸ್ಬೇಕು ಅಂತ ಯಾವತ್ತೂ ಆಟಾಡ್ತಿಲ್ಲ. ಸೊ ಆ ಗೆಲುವು ಸಿಗ್ತಾ ಇತ್ತು.